ಸೊ ಟ್ರಕ್ಗಳ ಒಂದು ಯಾರ್ಡ್ಗೆ ಬಂದಿದ್ದೀನಿ. ಸೊ ವಾಹನ ಖರೀದಿ ಮಾರಾಟ ಸಂಘದ ಅಧ್ಯಕ್ಷರೇ ಇರೋದ್ರಿಂದ ಇಲ್ಲಿಂದಾನೇ ಡೀಲರ್ಸ್ಗಳಿಗೆ ಗಾಡಿಗಳು ಹೋಗುತ್ತೆ. ಸೊ ಹಿಂಗೆ ರಗಡ್ ಇಂಜಿನ್ ಇರೋದ್ರಿಂದ ಸೊ ತುಂಬಾ ಬೇಗ ಪಿಕಪ್ ಬರುತ್ತೆ. ಟಿಪ್ಪರ್ 709 ಟಿಪ್ಪರ್ ಕೂಡ ಇಲ್ಲಿ ನಿಲ್ಸಿದ್ದಾರೆ. 15-18 ಆಯ್ತು. 15-18 ಓಡಿಸ್ತಾ ಇದ್ದಾರೆ. ನೈಸ್ ರೋಡ್ನ ಡೆಡ್ ಎಂಡ್ಗೆ ನಾವು ಬಂದಿದ್ದೀವಿ. ತಿರ್ಸ್ತಾ ಇದ್ದಾರೆ ಗಾಡಿನ ಯೂಟರ್ನ್ ತಗೊಂಡು ಅಲ್ಲಿ ಹೋಗ್ಬೇಕು. ಆಕ್ಚುಲಿ ಫಸ್ಟ್ ಟೈಮ್ ಕೂತ್ಕೊಂತಾ ಇದ್ದೀನಿ ಆಯ್ತಾ. ಇದೀನಿ ಸ್ವಲ್ಪ ಇದರಲ್ಲಿ ಕಂಫರ್ಟಬಲ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ರೀಲ್ಸ್ ಗಳಲ್ಲೆಲ್ಲ ನೋಡ್ದಿರಲ್ಲ ಆ ತರ ಹಾರ್ನ್ ಅಂತಾನೆ ಹೇಳ್ಬೋದು. ಒಳ್ಳೆ ಮಜಾ. 10 ಟನ್ ಪಾಸಿಂಗ್ ಗಾಡಿ ಮೈಲೇಜ್ 10 ಗೆ 6.5 ಕೊಡುತ್ತಾ? ಎಷ್ಟೇ ಜೋರು ಎಷ್ಟೇ ಗುಂಡಿ ಆದ್ರೂ ಬಾಡಿ ಶೇಕ್ ಆಗಲ್ಲ. ಕಂಫರ್ಟ್ ಫ್ರೀ ಇದೆ. ಇದು ಬ್ಲೋರು. ಡೋರ್ ಅಲ್ಲಿ ಅಲ್ಲೊಂದು ಸ್ಪೀಕರ್ ಬರುತ್ತೆ, ಇಲ್ಲೊಂದು ಸ್ಪೀಕರ್ ಬರುತ್ತೆ. 120 ಹೊಡಿದೆ ಸರ್. ಅದು ಸೀಟ್ ಮಾಡಿಸ್ಬೇಕು ಅಷ್ಟೇ. ಸೀಟ್ ಮಾಡಿಸ್ಕೋಬಹುದು. ಓಕೆ, ನೋಡ್ಬೋದು ಹಾರ್ನ್ ನೋಡಿದ್ರಾ? ಆಕ್ಚುಲಿ ಹಾರ್ನ್ ಹಾಕ್ಬಾರ್ದು ಅಂತ ಹೇಳಿದ್ರು, ಬಟ್ ಹಾಕ್ತಾ ಇದೀವಿ. ಅಲ್ಲಿ ಯಾರು ಇಲ್ಲಲ್ಲ ಸರ್. ಹೊಸ ಗಾಡಿಯಲ್ಲಿ ಇದೇ ತರ ಫೀಲ್ ಇರುತ್ತೆ. ಇದ್ರ ಹೆಸರು ಅಲ್ಟ್ರಾ ಅಂತ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತಲ್ವಾ? ಇವಾಗ ನಾವು ಸ್ಕೂಲ್ ಬಸ್ ಓಡಿಸ್ಕೊಂಡು ಹೋಗೋಣ. ಹೌದು ಸರ್, ಸೆಕ್ರೆಟರಿ ಸರ್ ಈ ಗಾಡಿನ ಓಡಿಸ್ತಾ ಇದ್ದಾರೆ ಇವತ್ತು. ಸೊ ರೈಸ್ ಮಾಡಿದಾಗ ಸೌಂಡ್ ನೋಡ್ಬೋದು. ಸೊ ನೋಡ್ಬೋದು ಮಕ್ಳ ಗಾಡಿ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಸ್ಪೇಸಿಂಗ್ ಇದೆ ಅಂತಾನೆ ಹೇಳ್ಬೋದು. ಗಾಡಿಲಿ 13 ಜನ ಆರಾಮಾಗಿ ಕೂರ್ಬೋದು. ಮಕ್ಕಳಿಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ನೋಡ್ಬೋದು ನೀವು, ನಾವು ನೈಸ್ ರೋಡ್ ಇಂದ ಗಾಡಿಗಳನ್ನ ತಗೊಂಡು ಯಾರ್ಡ್ಗೆ ಹೋಗ್ತಾ ಇದೀವಿ. ಎಲ್ಲ ಸೇಫ್ಟಿ ಲಾಕ್ ಎಲ್ಲ ಮಾಡಿದಾರಲ್ವ ಇದರಲ್ಲಿ. ಫ್ಲೈಓವರ್ ನೋಡ್ಬೋದು ನೀವು, ನಾಯಂಡಹಳ್ಳಿ ಫ್ಲೈಓವರ್. ಮತ್ತೆ ನಿಮ್ಗೆ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಆ ಲೆಫ್ಟ್ ಸೈಡ್ ಬಂದ ತಕ್ಷಣ ನಿಮ್ಗೆ ಒಂದು ಟ್ರ್ಯಾಕ್ಟರ್ ಬರ್ತಾ ಇದೆಯಲ್ಲ, ಆ ಟ್ರ್ಯಾಕ್ಟರ್ ರೈಟ್ ತಗೋಬಹುದು. ಆಕ್ಚುಲಿ ಲೋಡೆಡ್ ಬಾಡಿ ಸಾಕಷ್ಟು ದೊಡ್ಡ ಯಾರ್ಡ್ ಅಂತಾನೆ ಹೇಳ್ಬೋದು. ನಿಮ್ಗೆ ನೋಡಿ ವಾಟರ್ ಸಪ್ಲೈ ಬಾಡಿಗಳು ಕೂಡ ಇಲ್ಲಿ ಹಾಕಿದ್ದಾರೆ. ಇದೆಲ್ಲ ಸೆಲ್ಗಿರೋದು ನಿಮ್ಗೆ ಬಾಡಿಗಳು ಕೂಡ ಹೊಸದಲ್ವಾ ಅದು. ನೋಡ್ಬೋದು ನೀವು ಹೊಸ ಗಾಡಿ. ಏನೇನ್ ಪ್ರೈಸ್ ಇರುತ್ತೆ ಸರ್? ಪ್ರೈಸಿಂಗ್ ರೇಂಜ್ ಎಲ್ಲ ಏನ್ ಸ್ಟಾರ್ಟ್ ಆಗುತ್ತೆ? ಬಾಡಿ ಇದು 1,10,000, 1,20,000. ಇದೆಲ್ಲ ಫುಲ್ಲು ಲಾರಿಗಳು ಸೆಲ್ಗೆ ಬಂದಿರೋಂಥದ್ದು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ಸ್ಕೋರ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕಲಾಲ್ ಮಾತಾಡ್ತಾ ಇರೋದು. ಸೊ ಟ್ರಕ್ಗಳ ಒಂದು ಯಾರ್ಡ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಒಳ್ಳೆ ಪ್ರೈಸ್ಗಳಲ್ಲಿ ಗಾಡಿಗಳು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು, ತುಂಬ ಕಮ್ಮಿ ಬಜೆಟಲ್ಲಿ. ಆ್ಯಂಡ್ ಇಲ್ಲಿ ವಾಹನ ಖರೀದಿ ಮಾರಾಟ ಸಂಘದ ಅಧ್ಯಕ್ಷರೇ ಇರೋದ್ರಿಂದ ಸೊ ಒಳ್ಳೆ ಬಜೆಟಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿಂದಾನೇ ಡೀಲರ್ಸ್ಗಳಿಗೆ ಗಾಡಿಗಳು ಹೋಗುತ್ತೆ. ಸೊ ನಿಮ್ಗೆ ಇಲ್ಲಿ ತೊಗೊಳ್ಳೋದ್ರಿಂದ ಬೆನಿಫಿಟ್ ಅಂತ ಹೇಳಿದ್ರೆ, ಒಂದು ನಿಮಗೆ ಟ್ರಸ್ಟೆಡ್ ಆಗಿರುತ್ತೆ. ಯಾಕಂದರೆ ಪ್ರೆಸಿಡೆಂಟೇ ಇಲ್ಲಿ ಯಾರ್ಡನ್ನ ಮಾಡಿಕೊಂಡು ಅವ್ರದ್ದೇ ಒಂದು ಶೆಡ್ನ ಮಾಡಿಕೊಂಡು ಗಾಡಿಗಳನ್ನು ಸೆಲ್ ಮಾಡ್ತಿರೋದ್ರಿಂದ ನಿಮ್ಗೊಂದು ಶ್ಯೂರಿಟಿ ಇರುತ್ತೆ. ಪ್ರತಿಯೊಂದು ಗಾಡಿಗೂ ಒಂದು ಒಳ್ಳೆ ಬೆಲೆ ಫಿಕ್ಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಡೀಲರ್ಸ್ಗಳು ತೊಗೊಂಡು ಹೋಗೋದ್ರಿಂದ ನೀವು ಡೀಲರ್ಸ್ಗಳ ಹತ್ರನೂ ತೊಗೋಬೋದು ಗಾಡಿನ, ಇಲ್ಲ ಅಂತಲ್ಲ. ಅದೇ ಗಾಡಿ ಕಂಡೀಷನ್ ಅದೇ ಸಿಗುತ್ತೆ, ಬಟ್ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಇರುತ್ತೆ. ಸೊ ಇಲ್ಲಿ ನೀವು ತೊಗೊಳೋದ್ರಿಂದ ಪ್ರೈಸ್ ವೇರಿಯೇಷನ್ ಏನೂ ಇರೋಲ್ಲ, ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಲ್ಲಿ ನಿಮಗೆ ಚಿಕ್ಕ ಗೂಡ್ಸ್ ವೆಹಿಕಲಿಂದ ದೊಡ್ಡ HGV ವೆಹಿಕಲ್ ಅಂದರೆ ಹೆವಿ ಗೂಡ್ಸ್ ವೆಹಿಕಲ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ಪ್ರೈಸಿಂಗ್ ರೇಂಜಲ್ಲಿ ಸಿಗ್ತಾ ಇದೆ ಗುರು. ಇನ್ನೊಂದು ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಪ್ರತಿಯೊಂದು ಗಾಡಿಗೂ ಲೋನ್ ಮಾಡಿಸ್ಕೊಡ್ತಾರೆ. ಹಾಗೆ ನಿಮಗೆ ಒಂದು ಗಾಡಿ ತೊಗೊಳಕ್ಕೆ ಬಂದರೆ ಅದರದ್ದೇ ಬೇರೆ ಸೆಗ್ಮೆಂಟ್ನ ವೆಹಿಕಲ್ ಇರ್ತವೆ. ಲೈಕ್ ಈಚರ್ ಇವಾಗ ನೋಡ್ಬೋದು ನೀವು, ಫಾಸ್ಟ್ ಮೂವಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಫಾಸ್ಟ್ ಮೂವಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು ಅಲ್ವಾ ಸರ್? ಈಚರ್ 1110ನ ವೆಹಿಕಲ್ ಇದೊಂದು ಗಾಡಿ, 1110. ಸೊ ಈ ಥರ ನಿಮಗೆ ಬೇರೆ ಮಾಡೆಲ್ಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ನನಗೆ ಫೋನಲ್ಲಿ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ಸೊ ಓಕೆ, ನೋಡ್ಬೋದು ನೀವು ಅಶೋಕ್ ಲೈಲ್ಯಾಂಡು, ಮತ್ತು ನಿಮಗೆ ಟಾಟಾ, ಭಾರತ್ ಬೆನ್ಸು, ಈ ಥರ ನಿಮಗೆ ತುಂಬಾ ಗಾಡಿ ಸಿಗುತ್ತೆ. ಇದು BS4 ಮಾಡೆಲ್ ಇದು. ಸೊ BS4ಗೆ ಕೂಡ ಡಿಮ್ಯಾಂಡ್ ಇದೆ ಅಲ್ವಾ ಸರ್? ಈ ಥರ ಜಾಸ್ತಿ ಇದೆ ಅಲ್ವಾ? ಯಾಕಂತ ಹೇಳಿದ್ರೆ ಇದೆಲ್ಲ ರಗಡ್ ಇದಿರುತ್ತೆ. ಸೊ BS6 ಎಲ್ಲ ನಿಮಗೆ ಫೈನ್ ಟ್ಯೂನ್ ಆಗಿರುತ್ತೆ. ಸೊ ಅಷ್ಟು ನಿಮಗೆ ಇನಿಷಿಯಲ್ ಪಿಕಪ್ ಬರೋದಿಲ್ಲ. ಸೊ ಇದರಲ್ಲೆಲ್ಲ ನಿಮಗೆ ರಗಡ್ ಇಂಜಿನ್ ಇರೋದ್ರಿಂದ ಸೊ ತುಂಬ ಬೇಗ ಪಿಕಪ್ ಬರುತ್ತೆ. ಇನಿಷಿಯಲ್ ಪಿಕಪ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು 18 ಮಾಡಲಾ? ಓಕೆ, ಓಕೆ. ಅಶೋಕ್ ಲೈಲ್ಯಾಂಡು ಮತ್ತು ಇದು 18 ಮಾಡೆಲ್ನ ವೆಹಿಕಲ್ಲು. ಸೊ ಈ ಥರ ತುಂಬಾ ಗಾಡಿಗಳು ನಿಂತಿದ್ದಾವೆ ಹಿಂದ್ಗಡೆ, ನೋಡ್ಬೋದು ನೀವು. ಲೈಕ್ ಇಲ್ಲಿ ನಿಮಗೆ ಒಂದು ಚಿಕ್ಕ ಗಾಡಿ ಕೂಡ ನಿಂತಿದೆ ನೋಡ್ಬೋದು. ಇದು ಯಾವ್ದು ಸರ್? ಇದು ಏಸ್ ಇದು 207 ವೆಹಿಕಲ್ಲು. ಮತ್ತು ಟಾಟಾ ಏಸು, ಮತ್ತು ನೀವು ಈ ಕಡೆ ನೋಡ್ಬೋದು ಟಾಟಾದು ಇದು ಯಾವುದೋ ವೆಹಿಕಲ್ ಇದೆ 909. ಇದು ಸೆಲ್ಗೆ ಬಂದಿದೆ ಸರ್ ಟಿಪ್ಪರು.
ಟಿಪ್ಪರ್ 709 ಟಿಪ್ಪರ್ ಕೂಡ ಇಲ್ಲಿ ನಿಲ್ಸಿದ್ದಾರೆ ನೋಡ್ಬೋದು ನೀವು. ಸೀರೀಸ್ 15-18 15-18 15-18 ನಾವು ಓಡಿಸ್ತಾ ಇದ್ದಾರೆ. ನೈಸ್ ರೋಡ್ನ ಡೆಡ್ ಎಂಡ್ಗೆ ನಾವು ಬಂದಿದ್ದೀವಿ. ಸೊ ನೋಡ್ತಾ ಇರೋದು ಈ ಗಾಡಿ ಕ್ಯಾಬಿನ್ ಯಾವ ಥರ ಇದೆ ಅಂತ. ತಿರ್ಸ್ತಾ ಇದ್ದಾರೆ ಗಾಡಿನ ಯೂಟರ್ನ್ ತಗೊಂಡು ಅಲ್ಲಿ ಹೋಗಬೇಕು. ನಮ್ಮ ಗಾಡಿಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದೀವಿ ನಾವು. ಸೊ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಕೂತ್ಕೊತಾ ಇದ್ದೀನಿ ಆಯಿತಾ. ಈ ಥರ ಒಂದು ದೊಡ್ಡ ಗಾಡಿಯಲ್ಲಿ HGV ಸೆಗ್ಮೆಂಟ್ ಗಾಡಿಗಳಲ್ಲಿ ಇದ್ದೀನಿ. ಸ್ವಲ್ಪ ಇದರಲ್ಲಿ ಕಂಫರ್ಟಬಲ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಲಾಂಗ್ ಓಡಿಯೋರೆ ಈ ಗಾಡಿನ ಓಡಿಸೋಕ್ಕಾಗೋದು. ಸೌಂಡ್ ಎಲ್ಲ ನೋಡ್ಬೋದು ನೀವು. ಆಲ್ಮೋಸ್ಟ್ ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಹಾರ್ನ್ ನೋಡ್ಬೋದು ಸರ್. ಹಾರ್ನ್ ಹಾಕಿ ಸರ್ ಇನ್ನೊಂದ್ಸಲಿ. ನೋಡಿದ್ರಾ ರೀಲ್ಸ್ಗಳಲ್ಲೆಲ್ಲ ನೋಡಿದಿರಲ್ಲ ಆ ಥರ ಹಾರ್ನ್ ಅಂತಾನೆ ಹೇಳ್ಬೋದು. ಇರಲ್ಲ ಆ ಥರ ಹಾರ್ನ್ ಅಂತಾನೆ ಹೇಳ್ಬೋದು. ಒಂಥರ ಲಾಂಗ್ ಓಡಿಯೋರಿಗೆ ಅದು ಗೊತ್ತಿರುತ್ತೆ. ಆ ಥರ ಹಾರ್ನ್ ಹಾಕೊಂಡು ಒಳ್ಳೆ ಮಜಾ. ಹೇಗಿದೆ ಸರ್ ಎಂಜಿನ್? ರಿಫೈನ್ ಆಗಿದೆ, ತುಂಬಾ ಚೆನ್ನಾಗಿದೆಯಾ? ಯಾವ್ದು ಗಾಡಿ ತುಂಬಾ ಚೆನ್ನಾಗಿದೆ. 10 ಟನ್ ಪಾಸಿಂಗ್ ಗಾಡಿ. ಓಕೆ. ಗಾಡಿ ಕೆಪಾಸಿಟಿ ಎಲ್ಲ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಇದೆ. ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಮೈಲೇಜ್ 10 ಗೆ 6.5 ಕೊಡುತ್ತೆ. 6.5 ಕೊಡುತ್ತಾ? ಸೊ 6.5 ಕೊಡುತ್ತೆ. ಆಕ್ಚುಲಿ ಇಂಥ ಗಾಡಿಗಳಿಗೆ 6.5 ಅಂತ ಹೇಳಿದ್ರೆ ತುಂಬಾ ಜಾಸ್ತಿನ ದೊಡ್ಡದೇ ಅಲ್ವಾ? ಖಾಲಿ ಗಾಡಿ 6, ಲೋಡ್ ಗಾಡಿಯಲ್ಲಿ ಒಂದು 5 ಕೊಡುತ್ತೆ ಸರ್. 5 ಕೊಡುತ್ತೆ. ಬೇರೆ ಏನೇನ್ ಫೀಚರ್ ಬರುತ್ತೆ ಸರ್ ಈ ಗಾಡಿಲಿ? ಮೈಕೆ ನೋವೇನಿಲ್ಲ, ಪುಷಿಂಗ್ ಸೀಟು, ಎಷ್ಟೇ ಜೋರು ಎಷ್ಟೇ ಗುಂಡಿ ಹಾರಿದ್ರು ಬಾಡಿ ಶೇಕ್ ಆಗಲ್ಲ. ಹೌದಾ? ಅಷ್ಟು ಗುಂಡಿ ಅಷ್ಟು ಚೆನ್ನಾಗಿ ಇದಾಗುತ್ತೆ. ಚೆನ್ನಾಗಿದೆ. ಕುಶನ್ ಸೀಟ್ ನೋಡ್ಬೋದು. ಸೀಟ್ ಒಂಥರ ತುಂಬಾ ಚೆನ್ನಾಗಿದೆ. ಕಂಫರ್ಟ್ ಫ್ರೀ ಇದೆ. ಇಕ್ಕಟ್ಟಿಲ್ಲ. ಕ್ಯಾಬಿನ್ ಎಲ್ಲ. ಸೊ ಲೈಕ್ ಲಾಂಗ್ ಹೊಡಿಯೋರೆಲ್ಲ ಈ ತರದೇ ಇರುತ್ತೆ. ಈ ತರನೇ ಇರುತ್ತೆ ಗಾಡಿ ಕ್ಯಾಬಿನ್ ಗಳೆಲ್ಲ. ಸೊ ಕ್ಯಾಬಿನ್ ನೋಡ್ಬೋದು ನೀವು. ಇದರಲ್ಲಿ AC ಗೀಸಿ ಎಲ್ಲ ಇರುತ್ತಲ್ವಾ ಸರ್? ಇದೆ ಸರ್. ಇಲ್ಲಿ ಫ್ಯಾನ್ ಇದೆ. ಬ್ಲೋರ್ ಇದೆ. ಬ್ಲೋರ್ ಇದು? ಓಕೆ, ಬ್ಲೋರ್ ಇದೆ. ಇಲ್ಲಿ ನೋಡ್ಬೋದು. ಹಿಂದೆ ಕೆಳಗಡೆ ಇದೆಯಲ್ಲ, ಕೆಳಗಡೆ ಇದೆಯಾ? ಇದು ಬ್ಲೋರ್. ಓ ಇದಾ? ಇದು ಬ್ಲೋರ್. ಡೋರ್ ಅಲ್ಲಿ ಅಲ್ಲೊಂದು ಸ್ಪೀಕರ್ ಬರುತ್ತೆ, ಇಲ್ಲೊಂದು ಸ್ಪೀಕರ್ ಬರುತ್ತೆ. ಸ್ಪೀಕರ್ ಇದೆಯಾ? ಸಿಸ್ಟಮ್ ಒಂದು ಇಲ್ಲ. ಸಿಸ್ಟಮ್ ಒಂದು ಹಾಕ್ಸ್ಕೋಬೇಕಾಗುತ್ತೆ. ಸಿಸ್ಟಮ್ ಒಂದು ಓಕೆ. ಬೇರೆ ಏನಿದೆ ಸರ್ ಇದರಲ್ಲಿ? ಸರ್ ಇಲ್ಲಿ ಒಳ್ಳೆ ಲೈಟ್ ಇದೆ. ಇಲ್ಲಿ ಮೇಲೆ ಏನಾರ ಇಟ್ಕೊಳಕ್ಕೆ ಡಾಕ್ಯುಮೆಂಟ್ ಅದಕ್ಕೆಲ್ಲ ಇದೆ. ಬಿಸಿಲಿಗೆ ಇದು ಮಾಮೂಲಿ. ಬಿಸಿಲು ಅವಾಯ್ಡ್ ಮಾಡೋದಕ್ಕೆ. ಓಕೆ. ಎಷ್ಟು ಓಡಿದೆ ಈ ಗಾಡಿ ಸರ್? 120 ಓಡಿದೆ ಸರ್. 120 ಓಡಿದೆಯಾ? 1,20,000 ಓಡಿದೆ. ಓಕೆ. ಮ್ಯೂಸಿಕ್ ಎಲ್ಲ ಕೇಳಿಸ್ಕೊಳ್ಳೋ ಆಪ್ಷನ್ ಇದೆ. ಮಲ್ಕೋಬಹುದು. ಅಷ್ಟು ಒಬ್ರು ಇಲ್ಲಿ ಮಲ್ಕೋಬೋದಾ ಸರ್? ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಲ್ಕೋಬೇಕಷ್ಟೇ. ಮಲ್ಕೊಬೋದು ಸರ್. ಮಲ್ಕೋಬೋದಲ್ಲ? ಅದು ಸೀಟ್ ಮಾಡಿಸ್ಬೇಕು. ಆಕ್ಚುಲಿ ಈಗ ಸೀಟ್ ಇಲ್ಲ ಅಷ್ಟೇ. ಸೀಟ್ ಮಾಡಿಸ್ಕೋಬಹುದು. ಓಕೆ. ಸೀಟ್ ಇಲ್ಲ. ನೋಡ್ಬೋದು. ಹಾರ್ನ್ ನೋಡಿದ್ರಾ? ಆಕ್ಚುಲಿ ಹಾರ್ನ್ ಹಾಕ್ಬಾರ್ದು ಅಂತ ಹೇಳಿದ್ರು, ಬಟ್ ಹಾಕ್ತಾ ಇದೀವಿ. ಅಲ್ಲಿ ಯಾರು ಇಲ್ಲಲ್ಲ, ಹಂಗಾಗಿದೆ. ಓಕೆ. ನಿಮಗೆ ಗ್ಲೋ ಬಾಕ್ಸ್ ಎಲ್ಲ ಸಿಗುತ್ತೆ ನೋಡಿ. ಒಂದು ಚಿಕ್ಕದು ಗ್ಲೋ ಬಾಕ್ಸ್ ಸಿಗುತ್ತೆ. AC ವೆಂಟ್ಸ್ ಇದೆ ನೋಡ್ಬೋದು. ಆ್ಯಂಡ್ ಸೊ ಮ್ಯಾನ್ಯುವಲ್ಲು ಇದು ನಿಮಗೆ ಪವರ್ ವಿಂಡೋಸು ನೋಡ್ಬೋದು. ನೈಸ್ ರೋಡಲ್ಲಿ ಇದ್ದೀವಿ. ಮುಂದ್ಗಡೆ ಒಂದು ಚಿಕ್ಕದಾಗಿ ಇದು ಕೊಟ್ಟಿದ್ದಾರೆ. ಯಾಕೆ ಸರ್ ಇದು? ಏನು ಪರ್ಪಸ್ ಕೊಟ್ಟಿದ್ದಾರೆ ಸರ್? ಅದು ಮುಂದೆ ಗಾಡಿ ನಿಲ್ಲಿಸ್ತೀವಲ್ಲ, ಅವರು ಕಾಣಿಸೋದಕ್ಕೆ ಕೆಳಗಡೆ ನಿಲ್ಲಿಸಬಹುದು ಏನು ಅಂತ ಕ್ಲೀನ್ ಆಗಿ ಕಾಣಿಸ್ತಿದೆ. ಹೌದೌದು, ನೋಡ್ಬೋದು ನೀವು. ಕ್ಲೀನ್ ಆಗಿ ಕಾಣ್ತಾ ಇದೆ. ಈ ದೊಡ್ಡ ಗಾಡಿ ಎಲ್ಲ ಗೊತ್ತಾಗಲ್ಲ, ಕೆಳಗಡೆ ಏನಾದ್ರೆ ಗೊತ್ತಾಗಲ್ಲ. ಆ ಕಾರಣಕ್ಕೆ ಕಂಪೀಸ್ ಆಗ್ತಾರೆ ಅಂತ. ನೋಡ್ತಾ ಇದ್ದೀರಾ? ಅಲ್ಲಿದೆ ನೋಡಿ ನಮ್ದು. ಅಲ್ಲೇ ಅವಾಗಲೇ ಶೂಟ್ ಮಾಡಿದ್ ನಾವು. ಇವಾಗ ತಿರುಗಿಸ್ಕೊಂಡು ಹಿಂಗ್ ಬಂದಿದೀವಿ. ಹಿಂಗ್ ಬಂದು ಮತ್ತೆ ರಿಟರ್ನ್ ಹೊಡಿತೀವಿ. ಸೊ ಫೀಲ್ ಆಗಿದೆ ಸರ್. ಗಾಡಿ ಸೌಂಡ್ ಕೇಳಿಸಲ್ಲ ಒಳಗಡೆ. ಹೌದೌದು, ಒಳಗಡೆ ಕೇಳಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಅಲ್ವಾ? ಓಡ್ತಾ ಈ ಮೈಕೆ ನೋವಿಲ್ಲ. ಗಾಡಿ ಎಷ್ಟೇ 1000 ಕಿಲೋಮೀಟರ್ ಹೋದ್ರು ಏನು ಅನ್ಸಲ್ಲ. ಓಕೆ. ಶೇರಿಂಗ್ ಆಗ್ಲಿ ಏನೇ ಆಗ್ಲಿ, ಲೋಡ್ ಹಾಕಿದ್ರು ಇನ್ನು ಪಿಕಪ್ ಜಾಸ್ತಿ. ಈಗ ನೀವು ಡ್ರೈವರ್, ನಿಮ್ಗೆ ಐಡಿಯಾ ಇರುತ್ತಲ್ವಾ ಸರ್? ಹೌದು. ಲೈಕ್ ಈಗ ಗಾಡಿ ಹೊಸ ಗಾಡಿ ತಗೊಂಡಾಗ ಇದೇ ತರ ಫೀಲ್ ಇರುತ್ತಾ, ಇಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿಯಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಇರುತ್ತಾ? ಸರ್, ಹೊಸ ಗಾಡಿಯಲ್ಲಿ ಇದೇ ತರ ಫೀಲ್ ಇರುತ್ತೆ. ಆದ್ರೆ ರಫ್ ಯೂಸ್ ಮಾಡಕ್ ಬರಲ್ಲ. ಅದು ರಫ್ ಯೂಸ್ ಮಾಡಕ್ ಆಗಲ್ಲ. ಭಯ ಒಂಥರ ಇದಿರುತ್ತೆ. ಭಯ ಏನೋ ಈ ಗಾಡಿಯಲ್ಲಿ ರಫ್ ಯೂಸ್ ಆಗಿರ್ತವೆ. ಹಂಗ ಹೊಡಿಬಹುದು ಅಲ್ವಾ? ಆಗ ಕೆಪಾಸಿಟಿಯಿಂದ ಮೀರ್ ಹಾಕಿದ್ರು ಒಂದ್ ತಡ್ತದಿಂದ ಇರುತ್ತೆ. ಹಾಗಾಗಿ ಗಾಡಿನ ಎಲ್ಲರೂ ಆಲ್ಮೋಸ್ಟ್ 10 ಟನ್ ಪಾಸಿಂಗು, 12 ಟನ್ ಪಾಸಿಂಗ್ ನ ಹುಡುಕಿ ತಗೊಂತಾರೆ. ಔಟ್ ಆಫ್ ಸ್ಟೇಟ್ ಅಲ್ಲಿ ಬೇಕಾಗಿರೋದೇ 10.5, 12.5, ಈ ಪಾಸಿಂಗ್ ಗಾಡಿಗಳೇ ಬೇಕು. ಇದ್ರ ಹೆಸರು ಅಲ್ಟ್ರಾ ಅಂತ. ಸೊ ಈ ತರ ಗಾಡಿಗಳನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಜನ ಅಂತ.
ಸೊ ಸೂಪರ್ ಗಾಡಿಗಳು. ಸೂಪರ್ ಗಾಡಿ ಹೌದು. ಅಂದ್ರೆ ಮೈಕೈ ನೋವು ಬರಲ್ಲ, ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರುತ್ತೆ. ಸೊ free ಇರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಪರ್ಸನಲ್ ಆಗಿ ನೀವು ಒಬ್ರು ಡ್ರೈವರ್ ಆಗ್ಬಿಟ್ಟು ಈ ಗಾಡಿ ತಗೊಳ್ಳೋದು ವರ್ತ್ ಅಂತ ಅನ್ಸುತ್ತಾ? ವರ್ತ್ ಅನ್ಸುತ್ತಾ? ನೀವೇ ನಿಜವಾಗಿ ನೀವೇ ಬೈಯರ್ ಆಗಿದ್ರು ಈ ಗಾಡಿನ ನೀವು ಪ್ರಿಫರ್ ಮಾಡ್ತಾ ಇದ್ರಿ? ನಾನೇ ಹಿಡ್ಕೊಂತಿದ್ದೆ. ಹೌದಾ? ಖಂಡಿತ. ಓಕೆ ಓಕೆ. ಸೊ ನೋಡಿದ್ರಲ್ಲ, ಇದೇ ಕ್ಯಾಬಿನ್ ಎಲ್ಲ ಚೆನ್ನಾಗಿದೆ, ನೀಟಾಗಿದೆ. ಸ್ವಲ್ಪ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಂಡ್ಬಿಟ್ರೆ ಚೆನ್ನಾಗಿದೆ ಅಲ್ವಾ ಸರ್? ಹೌದು. ಓಕೆ ಸರ್. 2 ಸ್ಪೀಕರ್ ಬರುತ್ತೆ ಡೋರ್ ಅಲ್ಲಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸ್ಕೊಳಂಗಿಲ್ಲ. ಈ ಸೀಟ್ ಕಂಪ್ನಿ ಸೀಟ್ ಇದು. ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ನಾವು ಮಾಡಿಸ್ಬೇಕು. ಮಾಡಿಸಿಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಫ್ರೀ ಆಗಿ ಇಬ್ರು ಮನ್ಕೊಬೋದು. ಫ್ರೀ ಆಗಿ ಇಬ್ರು ಮಲ್ಕೋಬಹುದು, ಅಷ್ಟು ಜಾಗ ಇದೆ ಅಲ್ವಾ? ಹೌದು. ಸೊ ಎಷ್ಟು ಸ್ಪೀಡ್ ಬರುತ್ತೆ ಸರ್ ಇದು? ಸರ್ ಸ್ಪೀಡು 6 ಸ್ಪೀಡ್ 60 ಇದೆ ಸರ್. 160 ಇದೆಯಾ? 160 ಇದೆ. ಓಕೆ, ಲೈಕ್ ಇದು 6 ಸ್ಪೀಡ್ ಇದು? 6 ಸ್ಪೀಡ್ ಗೇರ್ ಬ್ಯಾಕ್. 6 5 6 ಸರ್. 6 ಓಕೆ, 6 ಇದೆ. 6 ಸ್ಪೀಡ್ ಬರುತ್ತೆ. ಸೊ ಮೈಲೇಜ್ ಎಲ್ಲ 6 ಬರುತ್ತಲ್ವಾ? 6 ಬರುತ್ತೆ. ಲೋಡ್ ಜಾಸ್ತಿ ಆದ್ರೆ 5 ಬರುತ್ತೆ. ಓಕೆ ಓಕೆ. ನಿಮ್ಗೆ ನೋಡಿ ಸೈಡ್ ಮಿರರ್ ಕೂಡ ಕೊಟ್ಟಿದ್ದಾರೆ, 2 ತರ ಮಿರರ್ ಕೊಟ್ಟಿದ್ದಾರೆ. ಸೊ ಏನೇನ್ ಪರ್ಪಸ್ ಯೂಸ್ ಆಗುತ್ತೆ ಸರ್? ಒಂದು ಆ ಕಡೆ ಲಾಸ್ಟ್ ಇದು ನೋಡಿ, ಒಂದು ಕೆಳಗಡೆ ಬಾಡಿ ಅರ್ಧ ಬಾಡಿ ಇದೆ ಕೆಳಗಡೆ. ಕೆಳಗಡೆ ಅರ್ಧ ಬಾಡಿನಾ? ಅದು ಮೇಲ್ಗಡೆ ಟಾಪ್ ವರ್ಗು. ಟಾಪ್ ವರ್ಗುನು ಇದು ಕಾಣಿಸುತ್ತೆ, ಯಾಕಂದ್ರೆ ಮೇಲೆ ಏನೋ ಮರ ಗಿರ ಇದ್ರೆ ಟಾಪಿಗೆ ಏನೋ ತೊಡಿಲ್ಲ, ಅದು ಅಲ್ಲಿ ಗಂಟೆ 2 ಕಡೆ ಕಾಣಿಸುತ್ತೆ. ಆ ಕಡೆನು ಸೇಮ್ ಇದೆ, ಅದು ಆ ಕಡೆ ಕೆಳಗಡೆ ಇದಿಲ್ಲ. ಸಿಂಗಲ್ ಸಾಕು ಸರ್. ಸಿಂಗಲ್ ಸಾಕಲ್ವಾ ಅವ್ರಿಗೆ? ಆ ಕಡೆ ಬೇಡ. ರೈಟ್ ಸೈಡ್ ಇಲ್ಲನೂ ನಡೀತೈತೆ, ಕ್ಲೀನ್ ಇರಬೇಕು. ಹೌದು, ನೋಡ್ಬೋದು. ಹಿಂದ್ಗಡೆ ಒಂದು ಚಿಕ್ಕ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಏನಾದ್ರು ಲಗೇಜ್ ಇದ್ರೆ ಬಿತ್ತಾ ಏನಾದ್ರು ಆಯ್ತಾ ಅಂತ ನೋಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಓಕೆ, ಇವಿಷ್ಟು ಒಳಗಡೆ ಇರೋದು. ಎಲ್ಲಣ್ಣ ಗಾಡಿ ನೋಡಿದ್ರಾ? ಈ ಒಂದು ಗಾಡಿ ಇನ್ಸೈಡು. ಸೊ ನಾನು ಆವಾಗಲೇ ಓಡಿಸಿರೋ ಗಾಡಿ ಇದೆ. ಸೊ ನೋಡಿದ್ರಾ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತಲ್ವಾ? ಇಂಜಿನ್ನು ಸೌಂಡೆಲ್ಲ ಹೇಗೆ ಅನ್ನಿಸ್ತು ನಿಮಗೆ? ಸೊ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಇದೆಲ್ಲ ದೊಡ್ಡ ದೊಡ್ಡ ಗಾಡಿಗಳು ತಗೊಳ್ಳೋ ಪ್ಲ್ಯಾನ್ಗಳಿರೋದು ಕಾರ್ಖಾನೆಗಳಿಗೆ ಯೂಸ್ ಮಾಡೋದಕ್ಕೆ ಅಥವಾ ಲೋಡ್ಗಳು ಹೊಡೆಯೋದಕ್ಕೆ. ಕೆಲವರು ಚಿಕ್ಕ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಈ ಒಂದು ಗಾಡಿ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಇದು ಟಾಟಾ ಟ್ರಕ್ಕು. ಆ್ಯಂಡ್ ಇವ್ರ ಹತ್ರ ನೀವು ಗಾಡಿಗಳು ತಗೊಳ್ಳೋದ್ರಿಂದ ನೀವು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಿ. ಬಿಕಾಸ್ ನೀವು, ನಾನು ಆವಾಗಲೇ ಹೇಳ್ದಂಗೆ, ಇವರು ಭಾರತೀಯ ರಾಜ್ಯ ವಾಹನ ಮಾರಾಟ ವಿಕ್ರಿ ಸಂಘ, ಅದರ ಒಂದು ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿ ಸರ್ ಇದೇ ಶೋರೂಮಲ್ಲಿ ಇರ್ತಾರೆ. ಸೊ ಆಲ್ ಓವರ್ ಕರ್ನಾಟಕಕ್ಕೆ ಅವರೇ ಪ್ರೆಸಿಡೆಂಟು ಅಂತ ಹೇಳಿದರೆ, ಸೊ ಡೆಫಿನೆಟಾಗಿ ನಿಮ್ಗೆ ಒಳ್ಳೆ ಗಾಡಿಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಈ ಥರ ಒಂದು ಲಗೇಜ್ ಗಾಡಿಗಳದ್ದು ಇದು ಮಾಡ್ತಾಯಿದ್ರಿ. ಹಿಂದೆ ಸರ್ ಇದ್ದಾರೆ, ನೋಡ್ಬೋದು ನೀವು, ಸೆಕ್ರೆಟರಿ ಸರ್ ಇದ್ದಾರೆ. ಗಾಡಿಗಳಲ್ಲಿ ನಿಂತಿದ್ದಾವೆ, ತುಂಬ ಗಾಡಿ ಕಳಿಸ್ಬಿಟ್ಟಿದ್ದೀವಿ, ಯಾರ್ಡ್ಗೆ ಹೋಗಿದೆ. ಸೊ ಅಲ್ಲೋಗಿ ಒಂದ್ಸಲಿ ವಿಡಿಯೋ ಮಾಡ್ತೀವಿ, ಯಾಕಂದರೆ ಅಲ್ಲೂ ಕೂಡ ತುಂಬ ಗಾಡಿಗಳಿದ್ದಾವೆ. ಸೊ ಅದನ್ನ ಪಟಾಪಟ್ ಅಂತ ವೀಡಿಯೋ ತೊಗೊಳ್ಳೋಣ. ಇವಾಗ ನಾವು ಸ್ಕೂಲ್ ಬಸ್ ಓಡಿಸ್ಕೊಂಡು ಹೋಗೋಣ. ಸ್ಕೂಲ್ ಬಸ್ ಅಂತ ಹೇಳಿದ್ರೆ ಒಂದು ನಿಮಿಷ ನೋಡ್ಬೋದು. ಸರ್, ಸೆಕ್ರೆಟರಿ ಸರ್ ಈ ಗಾಡಿನ ಓಡಿಸ್ತಾ ಇದ್ದಾರೆ ಇವತ್ತು. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಒಳಗಡೆ ನೋಡಿ ನೀವು, ಕಲರ್ಫುಲ್ಲಾಗಿ ಸೀಟ್ ಹಾಕಿದ್ದಾರೆ. ಸೀಟ್ ಎಲ್ಲ ಹೊಸ ಸೀಟ್ ಅಂತಲೇ ಹೇಳ್ಬೋದು. ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಫಿನಿಷಲ್ಲಿದೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಸರ್? ಹೌದು. ಓಕೆ. ಮತ್ತೆ ಕುತ್ಕೊಳ್ಳೋಕೆ ಅವ್ರಿಗೆ ಪ್ಯಾಸೇಜ್ ಜಾಸ್ತಿ ಇದೆ. ತುಂಬಾ ಸೀಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಇದು ಸುಮ್ಮನೆ ಎಲ್ಲರಿಗೂ ಕೊಡಲ್ವಂತೆ, ಬರೀ ಸ್ಕೂಲ್ಗೆ ಕೊಡೋದು ಅಲ್ವಾ ಸರ್? ಬರೀ ಸ್ಕೂಲ್ಗೆ ಕೊಡೋದು, ಬೇರೆಯವ್ರಿಗೆ ಕೊಡಲ್ಲ. ಓಕೆ. ಸೊ ಇದರಲ್ಲಿ ಸಾಕಷ್ಟು ಮಾಡಿಫಿಕೇಶನ್ ಕೂಡ ಮಾಡಿದಾರಲ್ವ ಈ ಗಾಡೀಲಿ? ಮಾಡಿಫೈ ಎಲ್ಲ ಮಾಡಿದ್ದಾರೆ ತುಂಬ. ಸೊ ಮ್ಯೂಸಿಕ್ ಸಿಸ್ಟಮ್ ಏನು ಬರಲ್ವಾ ಸರ್ ಇದರಲ್ಲಿ? ಏನು ಬರೋದಿಲ್ಲ. ಸೊ ಬೇಕಾದರೆ ಅರೇಂಜ್ಮೆಂಟ್ ಮಾಡ್ಕೋಬೋದು, ಬಟ್ ಮಾಡಲ್ಲ. ಮಕ್ಕಳಲ್ಲ. ಸೊ ನೋಡ್ಬೋದು, ರೈಸ್ ಮಾಡ್ತಾ ಇದ್ದಾರೆ. ರೈಸ್ ಮಾಡಿದ್ರೆ ನಿಮಗೆ ಸೌಂಡ್ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಸರ್ ಸ್ವಲ್ಪ ಹಾಕೊಂಬಿಡಿ, ಏನಾದರೂ ಮಾತಾಡ್ತಿದ್ದಾರೆ. ಸೊ ರೈಸ್ ಮಾಡಿದಾಗ ಸೌಂಡ್ ನೋಡ್ಬೋದು. ಹೊಸ ಗಾಡಿ ಕಂಡೀಷನಲ್ಲೇ ಇದೆ ಅಲ್ವಾ ಗಾಡಿ? ಹೊಸ ಗಾಡಿ ಕಂಡೀಷನಲ್ಲೇ ಇದೆ, ಓಡಿಲ್ಲ ಜಾಸ್ತಿ ಇದು. ಹೊಸ ಗಾಡಿ ಕಂಡೀಷನಲ್ಲೇ ಇದೆ ಅಲ್ವಾ? ಸೌಂಡ್ ಎಲ್ಲ ನೋಡಿದ್ರೆ ಹೊಸ ಥರ ಕಾಣಿಸ್ತಾ ಇದೆ. ಸೊ ನೋಡ್ಬೋದು, ಮಕ್ಳ ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಸ್ಪೇಸಿಂಗ್ ಇದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು, 12 ಜನ ಡ್ರೈವರ್ನು ಸೇರಿಸಿ 13 ಜನ ಕುತ್ಕೋಬೋದಲ್ವ ಈ ಗಾಡೀಲಿ? 13 ಜನ ಕೂರ್ಬೋದು. 13 ಜನ ಆರಾಮಾಗಿ ಕೂರ್ಬೋದು. ಇದು ಮಕ್ಕಳಿಗೋಸ್ಕರನೇ ಮಾಡಿರೋದ್ರಿಂದ ಮಕ್ಕಳಿಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಮಕ್ಕಳಿಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹೌದು. ಓಕೆ. ಇದರಲ್ಲಿ ಫೀಚರ್ಸ್ ಎಲ್ಲ ಏನೇನು ಬರ್ಬೋದು ಸರ್? ಇದರಲ್ಲಿ ಫೀಚರ್ಸ್ ಇದೆ.
ಪವರ್ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಇದೆ. ಪವರ್ ವಿಂಡೋ ಬರಲ್ಲ. ಪವರ್ ವಿಂಡೋ ಬರಲ್ಲ ಇದಕ್ಕೆ. ಪವರ್ ಸ್ಟೇರಿಂಗ್ ಇದೆ. AC ಬರುತ್ತೆ. AC ಬರುತ್ತೆ. ಓಕೆ. ಸ್ಕೂಲ್ ಮಕ್ಕಳದಾಗಿರೋದ್ರಿಂದ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇದ್ರಲ್ಲಿ ಬರಲ್ಲ. ಮ್ಯೂಸಿಕ್ ಸಿಸ್ಟಮ್ ಹಾಕೋಂಗಿಲ್ಲ. ಹಾಕುವಾಗೆ ಇಲ್ಲ ಅದು ಅಲ್ವಾ? ಓಕೆ. ನೋಡ್ಬೋದು ನೀವು ಮಿರರ್ ಕೂಡ ಕೊಟ್ಟಿದ್ದಾರೆ. ಅವರು ವ್ಯಾನಿಟಿ ಇದು ಕೊಟ್ಟಿದ್ದಾರೆ ನೋಡಿ ನೀವು. ಸನ್ ಇದು ಪ್ರೊಟೆಕ್ಟರು. ಸೊ ನೋಡ್ಬೋದು ನೀವು, ನಾವು ನೈಸ್ ರೋಡಿಂದ ಗಾಡಿಗಳನ್ನ ತೊಗೊಂಡು ಯಾರ್ಡ್ಗೆ ಹೋಗ್ತಾ ಇದ್ದೀವಿ. ಸೊ ಮುಂದೆ ಗಾಡಿಗಳು ಹೋಗ್ತಾ ಇದ್ದಾವೆ ನಮ್ಮದು. ಸೊ ನಿಮಗೆ ಮೇಲ್ಗಡೆ ಲೈಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ತುಂಬ ಸೇಫ್ಟಿ ಮೆಜರ್ಮೆಂಟ್ ಕೂಡ ತೊಗೊಂಡಿದ್ದಾರಲ್ವ. ಮಕ್ಕಳು ಅಷ್ಟು ಸುಲಭವಾಗಿ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಇದು ಅಲ್ವಾ ಸರ್? ಓಪನೇ ಆಗಲ್ಲ. ಇವರಾಗೆ ಇದು ಮಾಡೋ ತನಕ ಈ ಗಾಡಿ ಓಪನ್ ಆಗಲ್ಲ. ನೋಡ್ಬೋದು ನೀವು. ಅದಕ್ಕೆಲ್ಲ ಸೇಫ್ಟಿ ಇದೆ. ಲಾಕ್ಗಳಿದೆ. ಎಲ್ಲ ಸೇಫ್ಟಿ ಲಾಕ್ ಎಲ್ಲ ಮಾಡಿದಾರಲ್ವ ಇದರಲ್ಲಿ? ಸ್ಕೂಲ್ಗೆ ಯಾರಾದರೂ ತಗೊಳ್ಳೋರು ಇದ್ರೆ ಈ ಗಾಡಿನ ಕನ್ಸಿಡರ್ ಮಾಡ್ಬೋದು. ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕಿ ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮಿಡಲಲ್ಲಿ ಲಾಸ್ಟಲ್ಲಿ ಒಂದು ಸೀಟ್ ಇಲ್ಲ, ಅದು ಹಿಂದ್ಗಡೆ ಹೋಗೋದಕ್ಕೋಸ್ಕರ ಒಂದು ಸೀಟ್ನ ತೆಗೆದಿದ್ದಾರೆ. ಬೇಕು ಅಂತ ಹೇಳಿದರೆ ಅದನ್ನ ಫೋಲ್ಡಬಲ್ ಏನಾದ್ರು ಮಾಡ್ಕೋತೀರ ಅಂದರೆ ಅಲ್ಲೂ ಒಂದು ಸೀಟ್ ಹಾಕ್ಬೋದು ಅಲ್ವಾ? ಸೊ 12 ಜನ ಮಕ್ಕಳನ್ನ ಹಿಡಿಯುವಂಥ ಒಂದು ಪ್ಯಾಸೇಜು ಈ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ಏನು ಸರ್? ಟಾಟಾ ವಿಂಗರ್ ಅಲ್ವಾ ಇದು? ಟಾಟಾ. ಎಷ್ಟನೇ ಓನರ್ ಆಗಿದೆ ಸರ್ ಇದು? ಸಿಂಗಲ್ ಓನರ್ ಅಲ್ಲೇ ಇದೆ. ಈ ತಗೊಂಡವ್ರೆ ಸೆಕೆಂಡ್ ಓನರ್ ಆಗ್ತಾರೆ. ಇವಾಗ ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು. 7.5 ಲಕ್ಷ ಅಲ್ವಾ? ಹೌದು, 7.5 ಲಕ್ಷ. ಸೆಕೆಂಡ್ ಓನರ್ ವೆಹಿಕಲ್ಲು ನಿಮಗೆ 7.5 ಲಕ್ಷಕ್ಕೆ ಸಿಗುತ್ತೆ. 75,000 ಅಷ್ಟೇ ಓಡಿದೆ. ಫಸ್ಟ್ ಓನರ್ ವೆಹಿಕಲ್ ಆ್ಯಕ್ಚುಲಿ. ಓಕೆ. ಇದೇ ಒಂದು ನಾಯಂಡಹಳ್ಳಿ ಫ್ಲೈಓವರ್ ನೋಡ್ಬೋದು ನೀವು. ನಾಯಂಡಹಳ್ಳಿ ಫ್ಲೈಓವರು ಮತ್ತು ನಿಮಗೆ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಆ ಲೆಫ್ಟ್ ಸೈಡ್ ಬಂದ ತಕ್ಷಣ ನಿಮ್ಗೊಂದು ಟ್ರ್ಯಾಕ್ಟರ್ ಬರ್ತಾ ಇದೆಯಲ್ಲ, ಆ ಟ್ರ್ಯಾಕ್ಟರ್ ರೈಟ್ ತೊಗೋಬೋದು ಆ್ಯಕ್ಚುಲಿ. ಈ ಗಾಡಿ ಹೋಗುತ್ತಾ ಸರ್ ಇಲ್ಲಿ? ಅಲ್ಲೇ ಹೋಗುತ್ತೆ. ಇಲ್ಲೇ ಹೋಗುತ್ತಾ? ಓಕೆ. ಟ್ರ್ಯಾಕ್ಟರ್ ರೈಟ್ ಸೈಡ್ ಹಿಂಗೆ ತೊಗೊಂಡು ಹೋಗ್ಬೋದು, ಇಲ್ಲ ಮುಂದೆ ಹೋಗು ಕೂಡ ತಿರ್ಸ್ಕೋಬೋದು. ನೀವು ನೋಡ್ಬೋದು ಅಲ್ಲಿ ನಾಯಂಡಹಳ್ಳಿ ಬಸ್ ಸ್ಟಾಪ್ ಎಲ್ಲ ಅಲ್ಲೇ ಬರುತ್ತೆ. ಸೊ ಇಲ್ಲಿ ತಿರ್ಸ್ಕೊಂಡು ನೀವು ಟರ್ನ್ ಹೊಡ್ಕೊಳ್ಳಿ. ಹಿಂಗೆ ಟರ್ನ್ ಹೋಗಬೇಕು. ನಾವು ಆ ಕಡೆಯಿಂದ ಬಂದ್ವಿ, ತಿರ್ಗಾ ಟರ್ನ್ ಹೊಡೆದ್ರೆ ನೋಡ್ಬೋದು ಇಲ್ಲಿ ನಾಯಂಡಹಳ್ಳಿ ಫ್ಲೈಓವರಲ್ಲಿ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ಗಾಡಿಗಳೆಲ್ಲ ಪಾರ್ಕಿಂಗ್ ಆಗಿದೆ ನೋಡ್ಬೋದು ನೀವು. ಲೆಫ್ಟ್ ಸೈಡು MR ಕನ್ವೆನ್ಷನ್ ಹಾಲ್ ಇದೆ. MR ಕನ್ವೆನ್ಷನ್ ಹಾಲ್ ಇದೆ ನಿಮಗೆ ನೋಡ್ಬೋದು. ಇಲ್ಲಿ ಕಾಣಿಸುತ್ತಾ? MR ಕನ್ವೆನ್ಷನ್ ಹಾಲು. ಅದರ ಪಕ್ಕದ ರೋಡಲ್ಲೇ ಟುವರ್ಡ್ಸ್ ನಿಮಗೆ ಕತ್ರಿಗುಪ್ಪೆ ಮೇನ್ ರೋಡ್ ಅಂತಲೇ ಹೇಳ್ಬೋದು. 80 ಫೀಟ್ ರೋಡು. 80 ಫೀಟ್ ರೋಡ್ ಅಲ್ವಾ ಸರ್? 80 ಫೀಟ್ ರೋಡು ಟುವರ್ಡ್ಸ್ ನಿಮಗೆ ಕತ್ರಿಗುಪ್ಪೆ ಹೋಗೋ ರೋಡಲ್ಲಿ ಈ ಒಂದು ಶೋರೂಮ್ ಲೊಕೇಟ್ ಆಗಿದೆ. ಇನ್ನು ಮುಂದೆ ನಿಮಗೆ ಗ್ಯಾಸ್ ಇಲ್ವಾ? ಗ್ಯಾಸ್ ಇದೆ ಅಲ್ವಾ? ಗ್ಯಾಸ್ ಇದೆ. ಟೋಟಲ್ ಗ್ಯಾಸ್ ಅಲ್ವಾ ಅದು? ಟೋಟಲ್ ಗ್ಯಾಸ್. ಓಕೆ. ನೀವು ನಾ ಇಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡ್ಬೋದು ನೀವು ಟೋಟಲ್ ಗ್ಯಾಸು. ಆ ಟೋಟಲ್ ಗ್ಯಾಸ್ ಪಕ್ಕದಲ್ಲಿ ರೋಡ್ ಬರುತ್ತೆ. ಈ ರೋಡಲ್ಲಿ ಹೋಗ್ಬೇಡಿ. ಈ ರೋಡಲ್ಲ, ಇದರ ಪಕ್ಕದ ರೋಡು ಸ್ವಲ್ಪ ಮುಂದೆ ಅಲ್ಲಿ ನೋಡಿ. ಇಲ್ಲಿ ರೋಡ್ ಇದೆಯಲ್ಲ, ಅಲ್ಲಿ ಎಮ್ ಸ್ಯಾಂಡ್ ಅಂತೆಲ್ಲ ಹಾಕಿದ್ದಾರೆ. ಏಷ್ಯನ್ ಪೇಂಟ್ಸ್ ಅಂತ ಹಾಕಿದ್ದಾರೆ. ಮುನೇಶ್ವರ ದೇವಸ್ಥಾನ ಇದೆ. ಮುನೇಶ್ವರ ದೇವಸ್ಥಾನ ಇದೆಯಾ? ಮುನೇಶ್ವರ ದೇವಸ್ಥಾನ. ಓಕೆ. ಮುನೇಶ್ವರ ದೇವಸ್ಥಾನ. ಇಲ್ಲಿ ನೋಡಿ ಒಳಗಡೆ ಬರಬೇಕು. ಈ ಥರ ಒಳಗಡೆ ಬಂದರೆ ನಿಮಗೆ ಸಾಕಷ್ಟು ಏನು ಹೇಳ್ತಾರೆ ಸರ್ ಇದು ಹಿಂದ್ಗಡೆದು? ಬಾಡಿ ಅಲ್ವಾ? ಓಕೆ. ದೊಡ್ಡ ವೆಹಿಕಲ್ಗಳ ಬಾಡಿ. ಏನು ಸರ್? ಲೋಡೆಡ್ ಬಾಡಿ. ಇದೆಲ್ಲ ಸೇಲ್ಗಿರೋದು ಸರ್? ಇದು ಎಲ್ಲ ಸೇಲ್ಗಿರೋದಾ? ನೋಡ್ಬೋದು ನೀವು, ಸಾಕಷ್ಟು ದೊಡ್ಡ ಯಾರ್ಡ್ ಅಂತಾನೆ ಹೇಳ್ಬೋದು ನಿಮಗೆ. ಇಲ್ಲಿ ತುಂಬ ಬಾಡಿಗಳಿದಾವೆ ನೋಡಿ. ವಾಟರ್ ಸಪ್ಲೈ ಬಾಡಿಗಳು ಕೂಡ ಇಲ್ಲಿ ಹಾಕಿದ್ದಾರೆ. ಇದೆಲ್ಲ ಸೆಲ್ಗಿರೋದು. ನಿಮಗೆ ಯಾರಾದರೂ ವಾಟರ್ ಸಪ್ಲೈ ಇದು ಕೇಜ್ ಹಾಕ್ಸ್ಕೋತೀರಾ, ಬ್ಯಾಕ್ ಸೈಡ್ ಹಾಕ್ಸ್ಕೋತೀರಾ ಅಂತ ಸಿಗುತ್ತೆ. ಆ್ಯಂಡ್ ಒಳ್ಳೆ ಹೊಸ ಗಾಡಿಗಳದ್ದು ಬಾಡಿಗಳು ಕೂಡ ಹೊಸ ಅದಲ್ವಾ ಅದು? ನೋಡ್ಬೋದು ನೀವು ಹೊಸ ಗಾಡಿಗಳ ಬಾಡಿ ಆ್ಯಂಡ್ ನೀರ್ ಟ್ಯಾಂಕ್ ನೋಡ್ಬೋದು. ಧನುಷ್ ರೆಡ್ಡಿ ನೀರ್ ಟ್ಯಾಂಕು ಆ ಥರದ್ದು ಬಾಡಿಗಳು ತುಂಬ ಸಿಗುತ್ತೆ, ಲಗೇಜ್ ಗಾಡಿಗಳದ್ದು. ಸೊ ಲಾರಿಗಳ ಬಾಡಿ ಕೂಡ ಸಿಗುತ್ತೆ. ಏನೇನು ಪ್ರೈಸ್ ಇರುತ್ತೆ ಸರ್? ಪ್ರೈಸಿಂಗ್ ರೇಂಜ್ ಎಲ್ಲ ಏನು ಸ್ಟಾರ್ಟ್ ಆಗುತ್ತೆ ಬಾಡಿ? ಇದು 1,10,000, 1,20,000 ಆ ಥರ ಎಲ್ಲ ಇರುತ್ತೆ. 1,20,000 ಆ ಥರ ಎಲ್ಲ ಇದೆಯಾ? ಸೊ ನೋಡ್ಬೋದು ನೀವು. ಈ ಕಡೆನೂ ನೋಡಿ ತುಂಬಾನೇ ಸಾಕಷ್ಟು ಗಾಡಿಗಳು ನಿಂತಿದೆ. ಎಲ್ಲವೂ ಸೆಲ್ಗೆ ಬಂದಿರುವಂಥದ್ದು. ಸೊ ಸರ್ದು ಎಕ್ಸಾಕ್ಟ್ ಇದು ಬಂದ್ಬಿಟ್ಟು ಸ್ವಲ್ಪ ಮೇಲೆ ಹೋಗಬೇಕು. ಸೊ ಡೆಡ್ ಎಂಡ್ಗೆ ಬಂದರೆ ರಾಜಣ್ಣ ಅಂತ ಕೇಳಿದ್ರೆ ಇಲ್ಲಿ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರಲ್ವಾ? ಸೊ ಈ ಯಾರ್ಡಲ್ಲಿ ರಾಜಣ್ಣ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇವರು ರಾಜ್ಯ ವಾಹನ ಮಾರಾಟ ಸಂಘದ ಸೆಕ್ರೆಟರಿ ಸರ್. ಹಾಗೆ ಪ್ರೆಸಿಡೆಂಟ್ ಕೂಡ ಇಲ್ಲೇ ಇರ್ತಾರೆ. ನೋಡ್ಬೋದು ನೀವು. ಆವಾಗಲೇ ನಾನು ರಿವ್ಯೂ ಮಾಡಿರೋ ಗಾಡಿ ಇಲ್ಲೇ ಇದೆ. ಸೊ ಅಲ್ಲಿ ನಿಂತಿದೆ ನೋಡಿ, ಅಲ್ಲಿ ಹಿಂದಕ್ಕೆ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಇವ್ರದ್ದು ಇದೇ ಯಾರ್ಡು. ಇವ್ರ ಹಿಂದ್ಗಡೆ ನಿಮಗೆ ಸಾಕಷ್ಟು ಲಾರಿಗಳು ನಿಂತಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಫುಲ್ಲು ಲಾರಿಗಳು ಸೆಲ್ಗೆ ಬಂದಿರೋವಂಥದ್ದು.
ನೋಡ್ದ ಗುರು ಎಷ್ಟೊಂದು ಗಾಡಿ ಇದೆ. ನಿಮ್ಗೆ ಇಷ್ಟ ಆಯ್ತಾ? ಈ ವಿಡಿಯೋ ಇಷ್ಟ ಆದ ಹೇಳಿದ್ರೆ ನೀವು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಸೊ ಪಟಾಪಟ್ ಅಂತ ಗಾಡಿಗಳು ಇನ್ನೂ ತುಂಬ ಇದ್ದಾವೆ. ಅದರ ಡೀಟೇಲ್ಸ್ಗಳು ತೊಗೊಳ್ತಾ ಅದ್ರ ಬಗ್ಗೆ ಎಷ್ಟು ದುಡ್ಡಿದೆ, ಎಷ್ಟು ಓನರ್ ಆಗಿದೆ, ಪ್ರತಿಯೊಂದು ಡೀಟೇಲ್ಸ್ ತೊಗೊಳ್ಳೋಣ. ನಿಮ್ಗೆ ಕೂಡ ಇಷ್ಟ ಆಗೋ ಗಾಡಿ ಇಲ್ಲಿರ್ಬೋದು. ಸೊ ಬೇಗ ವಿಸಿಟ್ ಮಾಡಿ ಬಂದು ಗಾಡಿಗಳನ್ನು ನೋಡಿ ತೊಗೊಳ್ಳಿ ಆಯಿತಾ. ಸೊ ನೋಡ್ಬೋದು ನೀವು, ಆ ಕಡೆ ತೋರಿಸ್ತೀನಿ ನಾನು. ಸೊ ನೋಡ್ತಾ ಇದ್ದೀರಾ, ಇದೆಲ್ಲ ಸೆಲ್ಗೆ ಬಂದಿರುವಂಥದ್ದು. ನಿಮ್ಮ ಬಾಡಿಗಳು ಜಾಸ್ತಿ ಇದ್ದಾವೆ, ಹಾಗೆ ಗಾಡಿಗಳು ಕೂಡ ತುಂಬಾ ಇದ್ದಾವೆ ಅಂತಲೇ ಹೇಳ್ಬೋದು. 4 ವೀಲರು, 6 ವೀಲರು, 10 ವೀಲರು, ಸಾಕಷ್ಟು ವೆಹಿಕಲ್ಸ್ಗಳು ಇಲ್ಲಿದ್ದಾವೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.